ಇದಕ್ಕೆ ಸಕ್ಕ ಡಿಫ್ರೆನ್ಸ್. ವೆಯ್ಟ್ ಹೆವಿ ಕಮ್ಮಿ ಐತೆ ನಂದು. ಒಳ್ಳೆ ಮೈಲೇಜ್ ಕೊಡಬೇಕು ಅಂದರೆ ಇನ್ನೊಂದು ಟಿಪ್ ಕೊಡ್ತೀನಿ. ಆದಷ್ಟು ಅಡಿಷ್ನಲ್ ಆಕ್ಸೆಸರೀಸ್ ಹಾಕೋದನ್ನ ಕಡಿಮೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕ್ರ್ಯಾಶ್ ಗಾರ್ಡ್ಸು ಸ್ಟಾಕಲ್ಲಿರೋದು ತೆಗ್ದುಬಿಟ್ಟಿದ್ದೀನಿ. ಈ ಗಾಡಿ ನೋಡಿ ಅಡಿಷ್ನಲ್ ಹಾಕ್ಸಿದ್ದಾರೆ ಕ್ರ್ಯಾಶ್ ಗಾರ್ಡ್ಸು. ಹೆವಿ ಇದೆ, ಇದು ತುಂಬ ದೊಡ್ಡದು. ನಾರ್ಮಲ್ ಬರುತ್ತಲ್ವ ಕ್ರ್ಯಾಶ್ ಗಾರ್ಡ್ಸು, ಅದೇ ಸಾಕು. ಟ್ಯಾಂಕ್ ಏನೋ ಟಚ್ ಆಗೋಲ್ಲ ಅಷ್ಟು ಈಸಿಯಾಗಿ. ನಂದು ವಿತೌಟ್ ಕ್ರ್ಯಾಶ್ ಗಾರ್ಡ್ಸೇ ಸಿಕ್ಕಾಪಟ್ಟೆ ಬಿದ್ದಿದೆ ಗಾಡಿ. ಆದರೂ ಟ್ಯಾಂಕ್ಸಲ್ಲೆಲ್ಲೂ ಒಂದು ಡೆಂಟ್ ಇಲ್ಲ. ಆಫ್ ರೋಡ್ ಹೋದಾಗ ಸ್ವಲ್ಪ ಡೌಟೇ, ಬಟ್ ಎಷ್ಟು ವೆಯ್ಟ್ಲೆಸ್ ಇರುತ್ತೋ ಅಷ್ಟು ಮೈಲೇಜ್ಗೆ ಹೆಲ್ಪ್ ಆಗುತ್ತೆ. ಹೆಂಗಿದೆ ಓಡ್ಸೋಕ್ಕೆ? ಇದಕ್ಕೆ ಸಕ್ಕ ಡಿಫ್ರೆನ್ಸ್. ನಾನು ಕಿಕ್ಕರು ತೆಗ್ದಾಕ್ಬಿಟ್ಟಿದ್ದೀನಿ. ಹೌದು, ಇವಾಗ ನೋಡ್ತಾ ಇದ್ದೀನಿ ಕಿಕ್ಕರ್ ಇಲ್ಲ. ಒಂದು 2 kg ಐತೆ ಬ್ರೋ, ತೆಗೆದ್ಬಿಟ್ಟು ನೋಡಿ. ಸಿಕ್ಕಾಪಟ್ಟೆ ವೆಯ್ಟ್ ಐತೆ. ಹಿಂದೆ ರಿಯರ್ ಫುಟ್ ಪೇಕ್ಸು ಇಲ್ಲ ನೋಡಿ. ನೋಡಿದ್ದೀರಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಮೂವಿ? ನೋಡಿದ್ದೀನಿ. ಅದ್ರಲ್ಲಿ ಅವ್ನು ಡಾಮ್ ಐಲ್ಯಾಂಡ್ ಅಲ್ಲಿ ರೇಸ್ ಮಾಡೋವಾಗ ಬ್ಯಾಟ್ರಿನೂ ಕಿತ್ತಾಕ್, ಎಲ್ಲ ಕಿತ್ತಾಕ್, ಬಿಟ್ಟಿರೋದೆಲ್ಲ ಕಿತ್ತಾಕೊಂತಿರಲ್ಲ. ಆ ಥರ ಇವೆಲ್ಲ